ಬಿಡದಿ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆಯಲ್ಲಿ ಹೊಡೆದು ಓಡಿಸಿದ ರೈತ ಮಹಿಳೆಯರು. ರೈತರೇ, ನಿಮ್ಮ ದಾರಿ ನಿಮಗೆ, ಯಾರನ್ನು ನಂಬೇಡಿ. ನೋಡಿ ಮಜಾ ತಗೋತಿದ್ದಾರ ಬಿಜೆಪಿ ಮತ್ತು ಜೆಡಿಎಸ್. ಸರ್ವೆಗೆ ಬಂದ ಅಧಿಕಾರಿಗಳ ತಂಡಕ್ಕೆ ದಿಗ್ಬಂಧನ, ವಾಹನಗಳು ಜಖಂ, ಪೊರಕೆಯಿಂದ ಅಲ್ಲಿಗೆ ಯತ್ನೋ ಬಿದ್ನೋ ಅಂತ ಓಡಿದ ಅಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ. ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯಡಿ ಭೂಸ್ವಾಧೀನ ಸಂಬಂಧಿಸಿದಂತೆ ಇಂದು ಅಳತೆಗಾಗಿ ಸರ್ವೆ ಅಧಿಕಾರಿಗಳು ಬಂದಿದ್ರು. ಅಧಿಕಾರಿಗಳನ್ನ ಕಂಡ ಕೂಡಲೇ ರೈತರು ರೊಚ್ಚಿಗೆದ್ದಿದ್ರು. ಪೊಲೀಸರ ಜೊತೆ ಗ್ರಾಮಕ್ಕೆ ಬರುವ ವಿಷಯನ ತಿಳಿದಿದ್ದಂತೆ ಗ್ರಾಮದ ರೈತರು ಮತ್ತು ಮಹಿಳೆಯರು ಪೊರಕೆ ಹಿಡ್ಕೊಂಡು ಅಧಿಕಾರಿಗಳಿದ್ದ ವಾಹನಗಳ ಹತ್ರ ಅಡ್ಡ ಹಾಕಿ ಸರ್ವೆ ಅಧಿಕಾರಿಗಳಿಗೆ ಸರ್ವೆ ಮಾಡದಂತೆ ಎಚ್ಚರಿಕೆ ಕೊಟ್ಟರು. ಮಹಿಳೆಯರು ಪೊರಕೆ ಹಿಡಿದು ಅಧಿಕಾರಿಗಳ ವಾಹನಗಳ ಮುಂದೆ ಬರ್ತಿದ್ದಂಗೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿದ್ರು. ಎಷ್ಟೇ ಸಮಾಧಾನ ಮಾಡಿದ್ರು ರೈತರ ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು. ಪರಸ್ಪರ ಮಾತಿನ ಚಕಮಕಿ ಕೂಡ ನಡೀತು. ಈ ವೇಳೆ ಉಂಟಾದ ಪರಸ್ಪರ ತಳ್ಳಾಟ ನೂಕಾಟದಲ್ಲಿ ಕೆಲ ರೈತರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಮತ್ತಷ್ಟು ರೈತರು ಜಮಾಯಿಸಿದ್ರು. ಈ ವೇಳೆ ಪರಸ್ಪರ ವಾಗ್ವಾದ ಮತ್ತು ತಳ್ಳಾಟ ಜೋರಾಯಿತು. ಪೊಲೀಸರು ಸ್ಥಳಕ್ಕೆ ಮತ್ತಷ್ಟು ಸಿಬ್ಬಂದಿಯನ್ನ ಕೂಡ ಕರೆಸಿಕೊಂಡ್ರು. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಬಂದರು. ಡಿವೈಎಸ್ಪಿಗಳು ಸೇರಿದಂತೆ ಹಲವರು ಕೂಡ ಭೇಟಿ ನೀಡಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಬಿಡದಿಯ ರೈತರು ಇಂದು ರೊಚ್ಚಿಗೆದ್ದು ಬೀದಿಗಿಳಿದಿದ್ರು. ರೈತರ ಈ ರೌದ್ರಾವತಾರವನ್ನ ನೋಡಿ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಎದ್ದು ಓಡಿದ್ರು. ಕಾರ್ನಲ್ಲಿ ಎಲ್ಲರೂ ಕೂಡ ಒಂದೇ ಕಡೆ ಗುಡ್ಡೆ ಹಾಕೊಂಡು ಕಲ್ಲೇಟಿಗೆ ಎಲ್ಲಿ ತಲೆಬುಡೆ ಒಡೆದು ಹೋಗುತ್ತೋ ಅಂತ ಮುಖ ಮುಚ್ಕೊಂಡು ಕಾರಲ್ಲಿ ಕೂತಿದ್ರು. ವಿಷಯಕ್ಕೆ ಸಂಬಂಧಿಸಿದಂತೆ ರೈತರ ಆರೋಪ ಒಂದೇ, ನಮ್ಮನ್ನೆಲ್ಲ ಮಾತುಕತೆಗೆ ಅಂತ ಕರೆಸಿ ಒಂದು ಕಡೆ ಗುಡ್ಡೆ ಹಾಕಿ ಮತ್ತೊಂದು ಭಾಗದಿಂದ ಸರ್ವೆ ಅಧಿಕಾರಿಗಳು ಕದ್ದು ಮುಚ್ಚಿ ರೈತರ ಜಮೀನನ್ನ ಸರ್ವೆ ಮಾಡ್ತಿದ್ದಾರೆ. ಪೊಲೀಸರೇ ಒಂದು ನಾಲ್ಗೆ ಇರಬೇಕು. ಇಲ್ಲಿ ನಮ್ಮನ್ನ ಮಾತುಕತೆಗೆ ಕರೆದು ಅಧಿಕಾರಿಗಳನ್ನ ಆ ಕಡೆಯಿಂದ ಸರ್ವೆ ಮಾಡೋದಕ್ಕೆ ಬಿಟ್ಟಿದ್ದು ಯಾಕೆ ಅಂತ ರೈತರು ಆಕ್ರೋಶಗೊಂಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಬಿಡದಿಯ ಟೌನ್ಶಿಪ್ಗಾಗಿ ಜಮೀನನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧವಾಗಿರುವ ರೈತರ ಸರ್ವೆಯನ್ನ ಮಾತ್ರ ಮಾಡ್ತಾ ಇರೋದು. ಆದ್ರೆ ಈ ರೈತರುಗಳು ಯಾಕೆ ಈ ರೀತಿ ಆಕ್ರೋಶಗೊಂಡ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಚ್.ಸಿ. ಬಾಲಕೃಷ್ಣರವರು. ಅಧಿಕಾರಿಗಳಿಗೆ ಪೊರಕೆ ಸೇವೆಯ ಈ ದೃಶ್ಯಾವಳಿಗಳನ್ನ ನೋಡಿದಂತಹ ಜೆಡಿಎಸ್ ಎಚ್.ಡಿ. ಕುಮಾರಸ್ವಾಮಿ ರವರು ಸರ್ಕಾರದ ಚಿತಾವಣೆಯಿಂದಲೇ ಬಿಡದಿಯ ಟೌನ್ಶಿಪ್ಗೆ ಸರ್ವೆ ಕಾರ್ಯ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡದಿಯ ರೈತರ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳದಲ್ಲಿರುವ ಕುಮಾರಸ್ವಾಮಿ ರವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೆಟ್ಟ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ರೈತರಿಗೆ ಮನವಿ ಕೂಡ ಮಾಡಿದ್ದಾರೆ. ಶಾಂತಿಯುತ ಹೋರಾಟವನ್ನ ಮುಂದುವರಿಸಿ, ಕಾನೂನು ಪರವಾಗಿ ನಿಮ್ಮ ಪರ ಹೋರಾಟ ಮಾಡೋಕೆ ಅನೇಕ ಜನ ನಿಮ್ಮ ಪರ ಇದ್ದಾರೆ. ಬಿಡದಿಯ ಟೌನ್ಶಿಪ್ ವಿರೋಧದ ಬಗ್ಗೆ ಜೆಡಿಎಸ್ ಯಾವಾಗಲೂ ರೈತರ ಪರ ಹೋರಾಟ ಮಾಡಲಿದೆ ಅಂತ ಪ್ರತಿಕ್ರಿಯೆ ಕೊಟ್ಟರು ಎಚ್.ಡಿ. ಕುಮಾರಸ್ವಾಮಿ ರವರು. ಇನ್ನು ಪ್ರಮುಖ ಪ್ರತಿಪಕ್ಷವಾದ ಬಿಜೆಪಿರವರು ಅಲ್ಲೊಂದು ಇಲ್ಲೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹೊರತು ಬಿಡದಿ ರೈತರ ಪರವಾಗಿ ಬಿಜೆಪಿ ಗಟ್ಟಿ ಧ್ವನಿಯನ್ನ ಎತ್ತತಾನೆ ಇಲ್ಲ. ಯಾವೊಬ್ಬ ನಾಯಕರುಗಳು ಕೂಡ ಸ್ಥಳಕ್ಕೆ ಆಗಮಿಸ್ತಿಲ್ಲ. ಈಗಾಗಲೇ ಹೆಚ್ಚು ಕಮ್ಮಿ 400 ದಿನಗಳಿಗಿಂತ ಹೆಚ್ಚೇ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಡದಿಯಲ್ಲಿ. ಆದ್ರೆ ಇದುವರೆಗೂ ಕೂಡ ಪ್ರತಿಪಕ್ಷವಾಗಿ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ. ಸಿಕ್ಕಿದಂತಹ ಒಂದು ಬಂಗಾರದಂತ ಅವಕಾಶವನ್ನ ಕೈ ಚೆಲ್ದ ಪ್ರತಿಪಕ್ಷ ಜೆಡಿಎಸ್ ಮತ್ತು ಬಿಜೆಪಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ಪ್ರಮುಖ ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಬಿಡದಿ ರೈತರ ಪರ ನಿಂತು ಗಟ್ಟಿ ಧ್ವನಿಯಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದು ರಣಕಹಳೆಯನ್ನ ಮೊಳಗಿಸಬೇಕಾಗಿದ್ದಂತಹ ಬಿಜೆಪಿ ಕೈ ಚೆಲ್ಲಿ ಕೂತಿದೆ. ಯಾಕೋ ಬರ್ತಾ ಬರ್ತಾ ಪ್ರತಿಪಕ್ಷ ಜೆಡಿಎಸ್ ಮತ್ತು ಬಿಜೆಪಿ ರೈತರ ಮತ್ತು ಸರ್ಕಾರ ನಡುವಿನ ತಿಕ್ಕಾಟವನ್ನ ನೋಡಿ ಮಜಾ ತಗೊಳ್ತಾ ಇದೆಯಾ ಪ್ರತಿಪಕ್ಷಗಳು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಬಿಡದಿ ರೈತರುಗಳು ಯಾವ ಪಕ್ಷವನ್ನು ಕೂಡ ನಂಬೋದಕ್ಕೆ ರೆಡಿ ಇಲ್ಲ. 3 ಪಕ್ಷಗಳು ಕೂಡ ತಮಗೆ ಹೇಗ್ ಬೇಕೋ ಹಾಗೆ ಕಾಲಕ್ಕೆ ತಕ್ಕಂತೆ ಬಳಸ್ಕೊಳ್ತಿದ್ದಾರೆ ರೈತರನ್ನ. ಇದು ಕೂಡ ಹಾಗೆ. ಹೀಗಾಗಿ ರೈತರು ಇಂದು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ರೈತ ಮಹಿಳೆಯರು ವಿಶೇಷವಾಗಿ ಪೊರಕೆ ಹಿಡಿದು ಒಬ್ಬೊಬ್ಬ ಅಧಿಕಾರಿಯನ್ನ ಕಾರಿನ ಹಿಂದೆ ಮುಂದೆ ಒಳಗೆ ಕೂತಿದ್ದವರನ್ನೆಲ್ಲ ಅಡ್ಡಾಡಿಸ್ಕೊಂಡು ಹೊಡೆದಿದ್ದು ನೋಡಿದ್ರೆ ರೈತರ ಆಕ್ರೋಶ ಅದು ಎಷ್ಟರ ಮಟ್ಟಿಗೆ ಸ್ಫೋಟಗೊಂಡಿದೆ ಅಂತ ಎದ್ದು ಕಾಣ್ತಾ ಇತ್ತು ಈ ದೃಶ್ಯಗಳಲ್ಲಿ.
ಇನ್ನೊಂದ್ಸಲ ಬಂದಿದ್ದೀರಿ. ಅಲ್ಲ ನಾವು ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅರ್ಥ ಮಾಡ್ಬಿಟ್ರೆ ಬಂದಿದ್ದೀರಿ. ನಾವು ಅಲ್ಲಿ ಗಲಾಟೆ ಮಾಡ್ತಾರೆ ಹಿಂದೆ ಬಂದು ಅರ್ಥ ಮಾಡ್ಬಿಟ್ರೆ ಅಲ್ಲಲ್ಲ ಸರ್ ಸರ್ ಅಲ್ಲಿಂದ ಅಲ್ಲಲ್ಲ ಸರ್ ಅವ್ರಿಗೆ ಸಂಬಂಧ